ಹಾಯ್ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಿಂದ ಇನ್ನೊಂದು ಮೊಬೈಲಿಗೆ, ಬೇರೆ ಯಾರ್ದೋ ಮೊಬೈಲ್ಗೆ ಇಮೇಲನ್ನು ಯಾವ ರೀತಿಯಾಗಿ ಕಳಿಸೋದು, ಇಮೇಲಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ಗಳನ್ನು ಯಾವ ರೀತಿಯಾಗಿ ಕಳಿಸೋದು, ಅದೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವೀಡಿಯೋನ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕುವ ವೀಡಿಯೋಸ್ಗಳೆಲ್ಲ ಕೂಡ ನಿಮಗೆ ಬರುತ್ತೆ, ಆಯಿತಾ? ನೀವು ಬೇಗ ನೋಡ್ಬೋದು. ಫ್ರೆಂಡ್ಸ್, ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲು ಜಿಮೇಲನ್ನು ಓಪನ್ ಮಾಡ್ಕೊಳ್ಳಿ, ಇಲ್ಲ ಇಮೇಲನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ ಪೆನ್ಸಿಲ್ ಸಿಂಬಲ್ ಇದೆ, ಅದ್ರ ಮುಂದ್ಗಡೆ ಕಾಂಪೋಸ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫ್ರಾಮ್ ಅಂತ ಇರುತ್ತೆ. ಫ್ರಾಮ್ ಮುಂದ್ಗಡೆ ನಿಮ್ಮ ಇಮೇಲ್ ಅಡ್ರೆಸ್ ಇರುತ್ತೆ. ನಿಮ್ಮ ಯಾವ ಇಮೇಲ್ ಅಡ್ರೆಸ್ಸಿಂದ ಅವರಿಗೆ ನೀವು ಕಳಿಸುವಂಥ ಇಮೇಲ್ ಹೋಗುತ್ತೆ, ಆ ಇಮೇಲ್ ಏನಿರುತ್ತೆ ಫ್ರಾಮಲ್ಲಿರುತ್ತೆ, ಆಯಿತಾ? ಈಗ ಅಲ್ಲಿ ಫ್ರಾಮ್ ಮುಂದ್ಗಡೆ ಇಮೇಲ್ ಇದೆ, ಅದ್ರ ಮುಂದ್ಗಡೆ ಸ್ವಲ್ಪ ಎರೋ ಮಾರ್ಕ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ ನೀವು ನಿಮಗೆ ಬೇಕಾಗಿರುವಂಥ ಇಮೇಲನ್ನು ಚೇಂಜ್ ಮಾಡ್ಕೊಳ್ಬೋದು, ಆಯಿತಾ? ನಿಮ್ಮ ಮೊಬೈಲ್ನಲ್ಲಿ ಅದು ಲಾಗಿನ್ ಆಗಿ ಇರಬೇಕಾಗ್ತದೆ, ಇಲ್ಲ ಅಂತಂದರೆ ಇಲ್ಲಿ ಕಾಣಿಸೋದಿಲ್ಲ. ನೀವು ಅಲ್ಲಿ ಮುಂದ್ಗಡೆ ಕಿಡಿದಾಗ, ಟಚ್ ಮಾಡಿದಾಗ ಅದ್ರ ಕೆಳಗಡೆ, ಈಗ ಫ್ರಾಮ್ ಕೆಳಗಡೆ ಟು ಅಂತ ಇದೆ. ನೀವು ಮೆಸೇಜನ್ನು ಅಥವಾ ಫೋಟೋಸ್ ವೀಡಿಯೋಸ್ ಏನಾದರೂ ಯಾರಿಗೆ ಕಳಿಸ್ತೀರಾ ಅವರ ಇಮೇಲನ್ನು ಇಲ್ಲಿ ಎಂಟರ್ ಮಾಡಬೇಕು, ಆಯಿತಾ? ನಾನು ಈಗ ಒಂದು ಇಮೇಲನ್ನು ಎಂಟರ್ ಮಾಡ್ತೀನಿ. ಈಗ ಮತ್ತೆ ಇಮೇಲನ್ನು ಈಗ ಒಬ್ಬರಿಗೆ ಕಳಿಸ್ಬೇಕು ಅಂತಂದರೆ ಒಂದೇ ಇಮೇಲನ್ನು ಎಂಟರ್ ಮಾಡಬೇಕು. ಇನ್ನೊಬ್ಬರಿಗೆ ಮತ್ತೆ ಯಾರಿಗಾದರೂ ಕಳಿಸ್ಬೇಕು ಅಂತಂದರೆ ಇಲ್ಲಿ ಕಾಮ ಕೊಟ್ಟು ಇನ್ನೊಂದು ಇಮೇಲನ್ನು ಆ್ಯಡ್ ಮಾಡಿ, ಆಯಿತಾ? ಹಾಗೆ ಕೂಡ ಆ್ಯಡನ್ನು ಮಾಡ್ಕೊಳ್ಬೋದು. ಇಲ್ಲಿ ಕೆಳಗಡೆ ಸಬ್ಜೆಕ್ಟ್ ಅಂತ ಇದೆ. ಸಬ್ಜೆಕ್ಟ್ ಅಂತ ಇದ್ದಲ್ಲಿ ನಾನು ಏನು ಸಬ್ಜೆಕ್ಟ್ ಇಲ್ಲ ಅಲ್ವಾ, ಸೊ ಈಗ ಏನಾದರೂ ಫಂಕ್ಷನ್ ಇದೆ ಅಂತಂದರೆ ಫಂಕ್ಷನ್ ಬಗ್ಗೆ ಸಬ್ಜೆಕ್ಟಲ್ಲಿ ಬರೀರಿ. ನಾನು ಈಗ ಸುಮ್ಮನೆ ಒಂದು ಹಾಯನ್ನು ಬರೀತೀನಿ, ಆಯಿತಾ? ಅದಾದಮೇಲೆ ಕೆಳಗಡೆ ಕಾಂಪೋಸ್ ಇಮೇಲ್ ಅಲ್ಲಿ ಕ್ಲಿಕ್ ಮಾಡಿ ನೀವು ಏನನ್ನು ಬರೀಬೇಕು ಅಂತ ಇದ್ದೀರಾ, ಏನನ್ನು ಬರೆದು ಅವರಿಗೆ ಕಳಿಸ್ಬೇಕು ಅಂತ ಇದ್ದೀರಲ್ವ, ಅದನ್ನು ನೀಟಾಗಿ ಬರೆದು ಕೆಳಗಡೆ ನೋಡಿ, ಕೆಳಗಡೆ ಏನೂ ಇರಲ್ಲ, ಇಲ್ಲಿ ಮೇಲ್ಗಡೆ ನೋಡಿ, ಮೇಲ್ಗಡೆ ಸೆಂಡಿಂಗ್ ಬಟನ್ ಇದೆ. ಫಸ್ಟ್ ಆಪ್ಷನಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಒಂಥರ ಸುರುಳಿ ಟೈಪ್ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಫೋಟೋಸ್, ಕ್ಯಾಮ್ರಾ, ಫೈಲ್, ಡ್ರೈವ್, ನೀವು ಡ್ರೈವ್ ಆ್ಯಪಿಂದನೂ ಕೂಡ ಇಂಪೋರ್ಟ್ ಮಾಡಿ ಇಲ್ಲಿ ಕಳಿಸ್ಬೋದು ಇಮೇಲಲ್ಲಿ. ಹಾಗೆ ಫೈಲ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ವೀಡಿಯೋಸ್, ಫೋಟೋಸ್ ಎಲ್ಲ ಕೂಡ ಓಪನ್ ಆಗುತ್ತೆ, ಡಾಕ್ಯುಮೆಂಟ್ಸ್ ಕೂಡ ಓಪನ್ ಆಗುತ್ತೆ. ಕ್ಯಾಮ್ರಾ ಮೇಗಡೆ ಕ್ಲಿಕ್ ಮಾಡಿದರೆ ಫೋಟೋನ ಡೈರೆಕ್ಟಾಗಿ ತೆಗೆದು ನೀವು ಕಳಿಸ್ಬೋದು. ಹಾಗೆ ಫೋಟೋಸ್ ಮೇಗಡೆ ಕ್ಲಿಕ್ ಮಾಡಿದರೆ ಯಾವುದಾದ್ರೂ ಫೋಟೋಸನ್ನು ನೀವು ಕಳಿಸ್ಬೇಕು ಅಂತಂದರೆ ಇಲ್ಲಿ ಫೋಟೋಸ್ ಮೇಗಡೆ ಕ್ಲಿಕ್ ಮಾಡಿ ಕಳಿಸ್ಬೋದು. ಇದ್ರ ಮುಂದುಗಡೆ ಸೆಂಡಿಂಗ್ ಬಟನ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿದರೆ ಸೆಂಡ್ ಆಗುತ್ತೆ, ಆಯಿತಾ? ಈಗ ನಾನು ಎಲ್ಲ ಕೂಡ ಮಾಡಿದ್ದೀನಿ. ಈಗ ಸೆಂಡ್ ಬಟನ್ ಮೇಗಡೆ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಸೆಂಡಿಂಗ್, ಹಾಗೆ ಸೆಂಟ್ ಅಂತ ಬಂತು, ಅದ್ರ ಮುಂದುಗಡೆ ಅನುಡು ಅಂತ ಕೂಡ ಬಂದಿದೆ. ಕೆಳಗಡೆ ನೋಡ್ತಾ ಇದ್ದೀರಲ್ವ, ಸೆಂಟ್ ಅನುಡು ಅಂತ ಬಂದಿದೆ. ಅನುಡು ಮಾಡಬೇಕು ಅಂತಂದರೆ, ಕಳಿಸೋದು ಬೇಡ ಅಂತಂದರೆ ಅನುಡು ಮೇಗಡೆ ಕ್ಲಿಕ್ ಮಾಡ್ಬೋದು. ಈ ರೀತಿಯಾಗಿ ನೀವು ಇಮೇಲನ್ನು ಕಳಿಸ್ಬೋದು, ಆಯಿತಾ? ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಇಮೇಲನ್ನು ಕಳಿಸೋದು ಅಂತ. ನಿಮಗೆ ಒಂದು ವೀಡಿಯೋದ ಮೇಗಡೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.